ಒಂದು ಐತಿಹಾಸಿಕ ಬಜೆಟ್ ಅಂತಲೇ ಹೇಳ್ಬೋದು. ಜನಪರ, ಬಡವರ, ದೀನದಲಿತರ ಮತ್ತು ಜನಸಾಮಾನ್ಯರ ಪರವಾದಂತಹ ಇದೊಂದು ಬಜೆಟು. ಜೊತೆಗೆ ಈ ಬಜೆಟಲ್ಲಿ ಅತ್ಯಂತ ಹೆಚ್ಚು ಕೃಷಿಗಾಗಿರ್ಬೋದು, ಪಶುಸಂಗೋಪನೆ, ಆರೋಗ್ಯ ಆಗಿರ್ಬೋದು, ನಮ್ಮ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು ಮತ್ತು ಮೈನರ್ ಇರಿಗೇಷನ್ ಆಗಿರ್ಬೋದು, ಎಲ್ಲ ಇಲಾಖೆಗೂ ಸಮಬದ್ಧವಾಗಿ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ನಾನಂತೂ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮ್ಮ ಜಿಲ್ಲೆಗೆ ಗುರುತಿಸಿ ನಮ್ಮ ಹಾಸನ ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿಯನ್ನು ಮಂಜೂರನ್ನು ಮಾಡಿದ್ದಾರೆ. ಅದಕ್ಕೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಜೊತೆಗೆ ನಾವು ಇನ್ನೂ ಹಲವಾರು ಅನುದಾನಗಳು ಕೊಟ್ಟಿದ್ದಾರೆ. ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗೆ ಏನೇನು ಈಗಿರುವಂತಹ ಪ್ರಾಜೆಕ್ಟ್ಸ್ಗೆಲ್ಲ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಹ ಬಜೆಟ್ ಪ್ರತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಜನಸಾಮಾನ್ಯರ ಬಜೆಟ್ ಇದಾಗಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ಯೋಗ ನೇಮಕಾತಿ, ವಿವಿಧ ಕಡೆ ಇರುವಂತಹ ಇಲಾಖೆಯಲ್ಲಿರುವಂತಹ ನಮ್ಮ ವೃತ್ತಿಪರ ಏನೇನು ಇಲಾಖೆ ಭರ್ತಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ ವಿವಿಧ ಇಲಾಖೆಯಲ್ಲಿ ಅಂತ ಸಹ ಒಂದು ಆಶಾದಾಯಕ ಒಂದು ನುಡಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಲ್ಲ ರೀತಿಯಲ್ಲಿ ಜನಸಾಮಾನ್ಯರ ಬಜೆಟ್ ಮತ್ತು ಮಹಿಳಾ ಬಜೆಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಿರ್ಬೋದು ಎಲ್ಲ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಬಜೆಟನ್ನು ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಅಲ್ಲ, ಕೇಂದ್ರ ಸಚಿವರು ಹೇಳ್ತಾರೆ, ಆದರೆ ಕೇಂದ್ರ ಸಚಿವರು ಏನು ರಾಜ್ಯಕ್ಕೆ ತಂದಿದ್ದಾರೆ ಅನ್ನೋದು ಬೇಕಲ್ಲ. ಕೇಂದ್ರ ಸಚಿವರು ನಮ್ಮ ರಾಜ್ಯಕ್ಕೆ ಏನು ತಂದಿದ್ದಾರೆ, ಕರ್ನಾಟಕ ಅಂತ ಕರ್ನಾಟಕ ಪುಸ್ತಕದಲ್ಲಿ, ಕೇಂದ್ರ ಬಜೆಟ್ ಪುಸ್ತಕದಲ್ಲಿ ತೋರಿಸ್ಬೇಕಿತ್ತಲ್ಲ. ಕರ್ನಾಟಕ ಈಗ ನೀವೇ ನೋಡಿದ್ರಿ, ಈಗ ಕಳೆದ ತಿಂಗಳು ನಮ್ಮ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸಿದ್ರು, ಈಗ ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರದವ್ರು ಮಂಡಿಸಿದ್ದಾರೆ. 2 ಪುಸ್ತಕ, 2 ಬಜೆಟ್ ಪ್ರತಿಯನ್ನು ನನಗಿಂತ ಹೆಚ್ಚಾಗಿ ಮಾಧ್ಯಮದವರೇ ತೆಗೆದು ನೋಡಿ. ಅದರಲ್ಲಿ ಕೇಂದ್ರ ಸರ್ಕಾರದವ್ರು ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ಎಲ್ಲ ಜಿಲ್ಲೆಗಳಲ್ಲಿ ಅನ್ನೋದನ್ನು ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಹಾಗಾಗಿ ಅವ್ರು ಏನು ತಂದಿದ್ದಾರೆ ಅನ್ನೋದನ್ನ ತಿಳಿದು ಆಮೇಲೆ ಕರ್ನಾಟಕ ಬಜೆಟ್ ಬಗ್ಗೆ ಮಾತಾಡಲಿ. ನಿನ್ನೆ ವಿಜಯೇಂದ್ರ ಮತ್ತು ಅವರೆಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲ, ಈಗ ನಾನು ಮನವಿ ಮಾಡ್ತೀನಿ ಅವ್ರಿಗೆಲ್ಲ, ದಯಮಾಡಿ ಕೇಂದ್ರದಿಂದ